Hello friends, welcome to Smile Talk Paramedical channel. Friends, good news for mock allotment result announcement ಆಗಿದೆ. ಸೊ mock seats allotment ಕಟ್ ಆಫ್ ಮತ್ತು ಲಿಂಕ್ ಎರಡೂ ಕೂಡ ಇಲ್ಲಿ ಬಿಡಲಾಗಿದೆ. ಸೊ ಇವತ್ತು 8 ಗಂಟೆಗೆ ಬರೋದನ್ನು ಬೇಗನೆ ಬಿಟ್ಟಿದ್ದಾರೆ. ಸೊ ಗುಡ್ ಏನಪ್ಪ ಅಂತಂದರೆ ವರ್ಕ್ ಅಂತ ಹೇಳ್ಬೋದು. ಇದ್ದವರಿಗೆ ಫಸ್ಟ್ ಟೈಮ್ ಹೇಳೋದಕ್ಕಿಂತ ಮೊದಲೇ ಬಿಟ್ಟಿರುವಂಥದ್ದು ಲಿಂಕನ್ನು. ಸೊ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಸೊ ಲಿಂಕಿಗೆ ಹೋಗಿ ನಿಮ್ಮ ರಿಸಲ್ಟ್ಗಳನ್ನು ನೋಡ್ಕೊಳ್ಬೋದು. ಸೊ ನಿಮ್ಮ ಒಂದು ಅಪ್ಲಿಕೇಶನ್ಸ್ಗಳನ್ನು CET ನಂಬರನ್ನು ಹಾಕಿ ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆಯೋ ಇಲ್ಲ ಅನ್ನೋದನ್ನು ಚೆಕ್ ಮಾಡ್ಕೊಳ್ಬೋದು. ಇದರ ಕೆಳಗಡೆ ಒಂದು ನೋಟ್ಗಳನ್ನು ಕೊಟ್ಟಿದ್ದಾರೆ. ಏನು ನೋಟ್ ಕೊಟ್ಟಿದ್ದಾರೆ ಅಂತಂದರೆ, ಒಂದನೇ ನೋಟ್ ಏನಿದೆ ಅಂತಂದರೆ, ನೀವು ಏನು 22ನೇ ತಾರೀಕು ತನಕ ಏನು 5 ಗಂಟೆ ತನಕ ಆಪ್ಷನ್ ಎಂಟ್ರಿ ಮಾಡಿದಿರಿ, ಅದನ್ನು ಮಾತ್ರ ನಾವು ಈಗ ರಿಲೀಸ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಅದಾದಮೇಲೆ ಏನಪ್ಪ ಅಂದರೆ, 2ನೇ ಪಾಯಿಂಟು, ದಿಸ್ ಮೋಕ್ ರಿಸಲ್ಟ್ ಕ್ಯಾಂಡಿಡೇಟ್ ಶುಡ್ ಬಿ ನಾಟ್ ರಿಪೋರ್ಟೆಡ್ ಟು ಅಲೋಟೆಡ್ ಕಾಲೇಜ್. ಈ ರಿಸಲ್ಟಿಂದ ಹೋಗಿ ನೀವು ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸೋ ಹಾಗಿಲ್ಲ. 3ನೇ ಪಾಯಿಂಟು, 27ನೇ ತಾರೀಕು ತನಕ ನೀವು ಮತ್ತೇನಿದೆಪ್ಪ ಅಂತಂದ್ರೆ ಕಾಲೇಜ್ಗಳನ್ನ ಆ್ಯಡ್ ಮಾಡ್ಕೊಳ್ಬೋದು. ಫೈನಲ್ ರಿಸಲ್ಟ್ ನಿಮಗೆ ಇನ್ನೂ ಲೇಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ 27ನೇ ತಾರೀಕು ತನಕ ನೀವೇನು ಮಾಡ್ಬೋದು, ಆಪ್ಷನ್ ಎಂಟ್ರಿ ಮಾಡಿ ನೀವು ಕಾಲೇಜು ಕೋರ್ಸ್ಗಳನ್ನು ಬದಲಾವಣೆ ಮಾಡ್ಕೊಳ್ಬೋದು. 27ನೇ ತಾರೀಕಿನ ತನಕ ಏನು ನೀವು ಆಪ್ಷನ್ ಎಂಟ್ರಿ ಮಾಡಿರ್ತೀರಿ ಅದೇ ಫೈನಲ್ ಡಿಸಿಷನ್ಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ 5ನೇ ಪಾಯಿಂಟು, KE ಶಾಲ್ ನಾಟ್ ಬಿ ರೆಸ್ಪಾನ್ಸಿಬಲ್ ಫಾರ್ ಎನಿ ಆ್ಯಕ್ಷನ್ಸ್ ಸೀಕ್ವೆನ್ಸ್ ಆ್ಯಂಡ್ ರಿಸಲ್ಟಿಂಗ್ ಡ್ಯೂ ಟು ನಾಟ್ ಡಿಲಿಜೆಂಟ್ ಫಾಲೋ ಅಪ್ ನೋಟಿಸಸ್. ಸೊ ಏನಪ್ಪ ಅಂತಂದರೆ, ನೀವು ಇನ್ ಕೇಸ್ ಆಫ್ KE ರೆಸ್ಪಾನ್ಸಿಬಲ್ ತೊಗೊಳ್ತಿಲ್ಲ, ನೀವೇನಾದರೂ ಸರಿಯಾಗಿ ನೋಟಿಫಿಕೇಷನ್ ನೋಡ್ತಿದ್ರೆ ಅಥವಾ ನೀವು ಸರಿಯಾಗಿ ಮಾಹಿತಿನ ತಿಳ್ಕೊತಿದ್ರೆ ಅದು ನಿಮ್ಮ ತಪ್ಪದಾಗಿರುತ್ತೆ. ಆದರೆ KEದವರು ಅದಕ್ಕೆ ರೆಸ್ಪಾನ್ಸ್ ಮಾಡೋಂಗಿಲ್ಲ ಅಂತ. 6ನೇ ಪಾಯಿಂಟ್, ಕ್ಯಾಂಡಿಡೇಟ್ಸ್ ಇನ್ಫಾರ್ಮ್ ವೆರಿಫೈ ದ ಕನ್ಫರ್ಮೇಷನ್ ಫೀ ಸ್ಟ್ರಕ್ಚರ್ಸ್. ನೀವು ಫೀ ಸ್ಟ್ರಕ್ಚರ್ಗಳನ್ನು ಕನ್ಫರ್ಮ್ ಮಾಡ್ಕೋಬೇಕು. ಬಿಫೋರ್ ಎಂಟ್ರಿ ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮೊದಲು ಫೀ ಸ್ಟ್ರಕ್ಚರ್ಗಳನ್ನು ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟು ಅಪ್ಡೇಟ್ ಆಗಿರುವಂಥದ್ದು. ಆಲ್ ದ ಬೆಸ್ಟ್. ಯಾರಿಗೆಲ್ಲ ಸೀಟ್ ಸಿಕ್ಕಿದೆ ಮತ್ತು ಸೀಟ್ ಸಿಗದೇ ಇರುವಂಥ ಅಭ್ಯರ್ಥಿಗಳು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇದೆ. ನೀವು ಮತ್ತೆ ಮೋಕ್ ರಿಸಲ್ಟ್ಗೆ ಆಪ್ಷನ್ ಎಂಟ್ರಿಯನ್ನು ಮಾಡಬಹುದು.